ಆರ್ಎಸ್ಎಸ್ ರಾ ಮೇಲೆ ನಿರ್ಬಂಧಕ್ಕೆ ಯುಎಸ್ಸಿಐಆರ್ಎಫ್ ಶಿಫಾರಸು. ಭಾರತವನ್ನ ವಿಶೇಷ ಕಾಳಜಿಯ ದೇಶ ಅಂತ ಗುರುತಿಸಲು ಒತ್ತಾಯ. ಭಾರತದಲ್ಲಿನ ಧಾರ್ಮಿಕ ಸ್ವಾತಂತ್ರ್ಯದ ಸ್ಥಿತಿಗತಿಗಳ ಕುರಿತು ಗಂಭೀರ ಆತಂಕ ವ್ಯಕ್ತಪಡಿಸಿರುವ ಅಮೆರಿಕದ ಅಂತಾರಾಷ್ಟ್ರೀಯ ಧಾರ್ಮಿಕ ಸ್ವಾತಂತ್ರ್ಯ ಆಯೋಗ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದ್ರೆ ಆರ್ಎಸ್ಎಸ್ ಮತ್ತು ಭಾರತದ ಗುಪ್ತಚರ ವಿಭಾಗ ಅಂದ್ರೆ ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್ ರಾ ಸೇರಿದಂತೆ ಕೆಲವು ಸಂಸ್ಥೆಗಳ ವಿರುದ್ಧ ನಿರ್ಬಂಧಗಳಿಗೆ ಶಿಫಾರಸು ಮಾಡಿದೆ. ತನ್ನ ಇತ್ತೀಚಿನ ವರದಿಯಲ್ಲಿ ಯುಎಸ್ಸಿಐಆರ್ಎಫ್ ಧಾರ್ಮಿಕ ಸ್ವಾತಂತ್ರ್ಯದ ತೀವ್ರ ಉಲ್ಲಂಘನೆಗಳಲ್ಲಿ ಭಾಗಿಯಾದ ಅಥವಾ ಅವನ್ನ ಬೆಂಬಲಿಸಿದ ವ್ಯಕ್ತಿಗಳು ಮತ್ತು ಸಂಸ್ಥೆಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದೆ. ಅವರ ಆಸ್ತಿಗಳನ್ನ ಫ್ರೀಸ್ ಮಾಡೋದು ಹಾಗೂ ಅಮೆರಿಕ ಪ್ರವೇಶವನ್ನ ನಿಷೇಧ ಮಾಡೋದನ್ನ ಶಿಫಾರಸು ಮಾಡಿದೆ. ಇದಲ್ಲದೆ ಧಾರ್ಮಿಕ ಸ್ವಾತಂತ್ರ್ಯದ ಗಂಭೀರ ಉಲ್ಲಂಘನೆಗಳು ನಡೀತಿರುವ ದೇಶಗಳ ಪಟ್ಟಿಗೆ ಭಾರತವನ್ನ ಸೇರಿಸಿ ಅದನ್ನ ವಿಶೇಷ ಕಾಳಜಿಯ ದೇಶ ಅಂದ್ರೆ ಸಿಪಿಸಿ ಅಂತ ಘೋಷಣೆ ಮಾಡಬೇಕು ಅಂತ ಯುಎಸ್ಸಿಐಆರ್ಎಫ್ ಹೇಳಿದೆ. ಭಾರತದಲ್ಲಿ ಧಾರ್ಮಿಕ ಸ್ವಾತಂತ್ರ್ಯ ಸುಧಾರಣೆಯಾದಾಗ ಮಾತ್ರ ಅಮೆರಿಕ ನೆರವು ಮತ್ತು ವ್ಯಾಪಾರ ನೀತಿಗಳನ್ನ ಮಾಡಬೇಕು ಅಂತ ಅದು ಶಿಫಾರಸು ಮಾಡಿದೆ. 2025ರಲ್ಲಿ ಭಾರತದಲ್ಲಿನ ಧಾರ್ಮಿಕ ಸ್ವಾತಂತ್ರ್ಯದ ಸ್ಥಿತಿ ಹದಗೆಟ್ಟಿದೆ ಅಂತ ವರದಿ ಹೇಳಿದೆ. ಧಾರ್ಮಿಕ ಅಲ್ಪಸಂಖ್ಯಾತರು ಮತ್ತು ಅವರ ಪೂಜಾ ಸ್ಥಳಗಳನ್ನು ಗುರಿಯಾಗಿಸಿ ಸರ್ಕಾರ ಹೊಸ ಕಾನೂನುಗಳನ್ನು ಜಾರಿಗೆ ತಂದಿದೆ ಅಂತ ಅದು ಆರೋಪಿಸಿದೆ. ಹಲವಾರು ರಾಜ್ಯಗಳು ಮತಾಂತರ ವಿರೋಧಿ ಕಾನೂನುಗಳನ್ನು ಇನ್ನಷ್ಟು ಕಠಿಣಗೊಳಿಸುತ್ತಿವೆ ಅಂತ ವರದಿ ಹೇಳಿದೆ. ಅಧಿಕಾರಿಗಳು ಜನರನ್ನ ದೊಡ್ಡ ಪ್ರಮಾಣದಲ್ಲಿ ಬಂಧಿಸಿ ಕೆಲವರನ್ನ ಹೊರಹಾಕ್ತಿದ್ದಾರೆ ಅನ್ನೋ ಆರೋಪವೂ ಇದೆ. ಧಾರ್ಮಿಕ ಅಲ್ಪಸಂಖ್ಯಾತರ ವಿರುದ್ಧದ ದಾಳಿಗಳು ನಡೀತಿದೆ ಅಂತ ವರದಿ ಉಲ್ಲೇಖಿಸಿದೆ. ಪಹಲ್ಗಾಮ್ನಲ್ಲಿ 26 ನಾಗರಿಕರು ಸಾವನ್ನಪ್ಪಿದ ಭಯೋತ್ಪಾದಕ ದಾಳಿಯ ನಂತರ ದೇಶದಲ್ಲಿ ಮುಸ್ಲಿಂ ವಿರೋಧಿ ಭಾವನೆಗಳು ತೀವ್ರಗೊಂಡಿದೆ ಅಂತ ವರದಿ ತಿಳಿಸಿದೆ. ಕರ್ನಾಟಕ ಮತ್ತು ಉತ್ತರ ಪ್ರದೇಶದಲ್ಲಿ ನಡೆದ ಕೆಲವು ಘಟನೆಗಳನ್ನ ಉದಾಹರಣೆಯಾಗಿ ನೀಡಲಾಗಿದೆ. ಉತ್ತರ ಪ್ರದೇಶದಲ್ಲಿ ಕಾಶ್ಮೀರ ದಾಳಿಗೆ ಸೇಡು ತೀರಿಸೋದಾಗಿ ಹೇಳಿ ಒಬ್ಬ ವ್ಯಕ್ತಿ ಮುಸ್ಲಿಂ ರೆಸ್ಟೋರೆಂಟ್ ಕಾರ್ಮಿಕನನ್ನ ಗುಂಡಿಕ್ಕಿ ಕೊಂದ ಘಟನೆ ವರದಿ ಉಲ್ಲೇಖಿಸಿದೆ. ಆ ಘಟನೆಯ ನಂತರ ಕೆಲ ಧಾರ್ಮಿಕ ಅಲ್ಪಸಂಖ್ಯಾತರನ್ನ ಅಕ್ರಮ ವಲಸಿಗರು ಅಂತ ಹೇಳಿ ದೇಶದಿಂದ ಹೊರಹಾಕಲಾಗಿದೆ ಅಂತ ವರದಿ ಹೇಳಿದೆ. ಸುಮಾರು 40 ರೋಹಿಂಗ್ಯಾ ನಿರಾಶ್ರಿತರನ್ನ, ಅವರಲ್ಲಿ 15 ಮಂದಿ ಕ್ರಿಶ್ಚಿಯನ್ನರು, ಭಾರತೀಯ ಅಧಿಕಾರಿಗಳು ಬಂಧಿಸಿದ್ದಾರೆ ಅಂತ ವರದಿ ಹೇಳಿದೆ. ಅವರನ್ನ ಮ್ಯಾನ್ಮಾರ್ ಹತ್ತಿರದ ಸಮುದ್ರಕ್ಕೆ ಕರೆದೊಯ್ಯಲಾಗಿದೆ. ಅಲ್ಲಿ ಜೀವರಕ್ಷಕ ಜಾಕೆಟ್ ಹಾಕಿಸಿ ನೀರಿಗೆ ಇಳಿಸಿ ತೀರದ ಕಡೆ ಈಜಲು ಹೇಳಲಾಗಿದೆ ಅಂತ ವರದಿ ಉಲ್ಲೇಖಿಸಿದೆ. ಮುಸ್ಲಿಮರ ವಕ್ಫ್ ಆಸ್ತಿಗಳ ನಿರ್ವಹಣಾ ಮಂಡಳಿಗಳಲ್ಲಿ ಮುಸ್ಲಿಮೇತರರನ್ನ ಸೇರಿಸುವ ವಕ್ಫ್ ತಿದ್ದುಪಡಿ ಮಸೂದೆಗೂ ಯುಎಸ್ಸಿಐಆರ್ಎಫ್ ಆಕ್ಷೇಪ ವ್ಯಕ್ತಪಡಿಸಿದೆ. ಮಹಾರಾಷ್ಟ್ರ, ಅಸ್ಸಾಂ, ಉತ್ತರಾಖಂಡ ಮತ್ತು ರಾಜಸ್ಥಾನ ಸರ್ಕಾರಗಳು ಕಠಿಣ ಮತಾಂತರ ವಿರೋಧಿ ಕಾನೂನುಗಳನ್ನು ತರಲು ಮುಂದಾಗಿರುವುದನ್ನು ವರದಿ ಉಲ್ಲೇಖಿಸಿದೆ. ಮಹಾರಾಷ್ಟ್ರ ರಾಜ್ಯ ಡಿಸೆಂಬರ್ನಲ್ಲಿ ಧಾರ್ಮಿಕ ಮತಾಂತರಗಳನ್ನು ತಡೆಯಲು ಕಠಿಣ ಕಾನೂನು ತರಲು ಯೋಜನೆ ಘೋಷಿಸಿದ್ದು, ಛತ್ತೀಸ್ಗಢ ರಾಜ್ಯ ನಂಬಿಕೆ ಗುಣಪಡಿಸುವ ಸಭೆಗಳನ್ನು ಗುರಿಯಾಗಿಸುವ ಹೊಸ ಕಾನೂನು ಪ್ರಸ್ತಾಪಿಸಿದೆ. ಅಸ್ಸಾಂ ರಾಜ್ಯ ಲವ್ ಜಿಹಾದ್ ತಡೆಯಲು ಶಾಸನ ತರಲು ಮುಂದಾಗಿದೆ ಅಂತ ಹೇಳಲಾಗಿದೆ. ಮಹಾರಾಷ್ಟ್ರ, ಅಸ್ಸಾಂ, ಉತ್ತರಾಖಂಡ ಮತ್ತು ರಾಜಸ್ಥಾನದಲ್ಲಿ ಮತಾಂತರ ವಿರೋಧಿ ಕಾನೂನುಗಳನ್ನು ಕಠಿಣಗೊಳಿಸಲು ಕ್ರಮಗಳು ನಡೆಯುತ್ತಿವೆ ಅಂತ ವರದಿ ಹೇಳಿದೆ. ಮಹಾರಾಷ್ಟ್ರದಲ್ಲಿ ಹೊಸ ಕಾನೂನು ತರಲು ಯೋಜನೆ ಇದೆ. ಛತ್ತೀಸ್ಗಢದಲ್ಲಿ ಪ್ರಾರ್ಥನೆ ಮಾಡಿದ್ರೆ ರೋಗ ಗುಣವಾಗುತ್ತೆ ಅಂತ ಹೇಳುವ ಪ್ರಾರ್ಥನಾ ಸಭೆಗಳನ್ನು ಗುರಿಯಾಗಿಸುವ ಹೊಸ ಕಾನೂನು ಪ್ರಸ್ತಾಪಿಸಲಾಗಿದೆ. ಅಸ್ಸಾಂನಲ್ಲಿ ಲವ್ ಜಿಹಾದ್ ತಡೆಯಲು ಕಾನೂನು ತರಲು ಮುಂದಾಗಿದೆ ಅಂತ ವರದಿ ಉಲ್ಲೇಖಿಸಿದೆ. ಇದಲ್ಲದೆ 2020ರ ಸಿಎಎ ವಿರೋಧಿ ಪ್ರತಿಭಟನೆಗಳಲ್ಲಿ ಭಾಗಿಯಾಗಿರುವ ಉಮರ್ ಖಾಲಿದ್ ಶಾಜಿಲ್ ಇಮಾಮ್ ಸೇರಿದಂತೆ ಹಲವರು ವಿಚಾರಣೆ ಇಲ್ಲದೆ 5ನೇ ವರ್ಷವೂ ಜೈಲಿನಲ್ಲಿ ಇದ್ದಾರೆ ಅಂತ ವರದಿ ಉಲ್ಲೇಖಿಸಿದೆ. ಧಾರ್ಮಿಕ ಅಲ್ಪಸಂಖ್ಯಾತರು ಮತ್ತು ಅವರ ಪರವಾಗಿ ವಕಾಲತ್ತು ವಹಿಸುವವರ ವಿರುದ್ಧ ಭಯೋತ್ಪಾದನಾ ವಿರೋಧಿ ಕಾನೂನುಗಳನ್ನು ಬಳಸುವ ಪ್ರಕ್ರಿಯೆ ಮುಂದುವರೆದಿದೆ ಅಂತ ಯುಎಸ್ಸಿಐಆರ್ಎಫ್ ವರದಿ ಕಳವಳ ವ್ಯಕ್ತಪಡಿಸಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.